ಜನಗಳ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರ ಇದರಲ್ಲಿ. ಜನಗಳಿಗೆ ಬರೀ ತಲೆ ಮೇಲೆ ಹೊಡೆಯೋದೇ ಆಗ್ಬಿಟ್ಟಿದೆ. ಪ್ರತಿಯೊಂದು ರೇಟು ಜಾಸ್ತಿ ಮಾಡಿ ಮಾಡಿ ಗುಂಪಿನಿಂದ ಹಿಡಿದು ಪ್ರತಿಯೊಂದು ರೇಟು ಜಾಸ್ತಿ ಆಗಿ ಜನಸಾಮಾನ್ಯ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಆ ರೀತಿ ಯಾವುದೋ ಒಂದು ಫ್ರೀ ಕೊಡ್ತಾರೆ, ನಾವು ಫ್ರೀ ಕೊಡಬೇಕು. ತುಂಬ ಬಡವ್ರು ಯಾರಿದ್ದಾರೆ ಅಂಥವ್ರಿಗೆ ಫ್ರೀ ಕೊಡಬೇಕು. ಅಂಗವಿಕಲರು ಯಾರಿದ್ದಾರೆ ಅಂಥವ್ರಿಗೆ ಫ್ರೀ ಕೊಡಬೇಕು. ಎಲ್ಲರಿಗೂ 50,000 ಸಂಬಳ ತೊಗೊಂಡು ಫ್ರೀ, 1,00,000 ಸಂಬಳ ತೊಗೊಂಡವನಿಗೂ ಫ್ರೀ. ಜನಸಾಮಾನ್ಯ ಮಧ್ಯಮ ವರ್ಗದವ್ರಿಗೆ ಯಾವುದು ತಲುಪ್ತಾನೆ ಇಲ್ಲ ಅದು ಫ್ರೀ ಅನ್ನೋದು. ಯಾರ ಹತ್ರ ಏನಿದೆ ಅವ್ರಿಗೆ ಮಾತ್ರ ಹೋಗ್ತಾ ಇದೆ ಫ್ರೀ ಅನ್ನೋದು. ಜನಸಾಮಾನ್ಯರಿಗೆ ಬಡವರಿಗಂತೂ ಹೋಗ್ತಾನೆ ಇಲ್ಲ ಅದು. ಯಾವುದೊಂದು ಸಾವಿರಕ್ಕೊಂದು 10 ಜನಕ್ಕೆ ಹೋಗ್ಬೋದು ಅಷ್ಟೇ ಬಡವರಿಗೆ. ಬಜೆಟ್ ನಿರೀಕ್ಷೆ ದಿನ ರೇಟ್ ಜಾಸ್ತಿ ಆಗ್ತಾನೆ ಇದೆ ಪ್ರತಿಯೊಂದು. ಆದಷ್ಟು ಬಜೆಟ್ನಲ್ಲಿ ಕಡಿಮೆ ಮಾಡಬೇಕು ಪ್ರತಿಯೊಂದು ರೇಟು ಅಂತ ಕೇಳ್ಕೊತೀವಿ. ಯಾವ ಬೆಲೆ ಕಡಿಮೆ ಬೇಕು ಸರ್? ದಿನಸಿ ಬೆಲೆಗಳು, ಅಕ್ಕಿ, ಬೇಳೆ, ಪೆಟ್ರೋಲು, ಈ ಚಿನ್ನ ಬೆಳ್ಳಿ ಅಂತೂ ನೋಡೋಕ್ಕೆ ಆಗಲ್ಲ. ಈಗ ಭಯಂಕರ ರೇಟ್ ಆಗ್ತಾಯಿದೆ ಚಿನ್ನ ಬೆಳ್ಳಿ. ಮತ್ತು ಹಾಲ್ ರೇಟ್ ಜಾಸ್ತಿ ಇದೆ, ಸಕ್ಕರೆ ರೇಟ್ ದಿನ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಅವನ್ನೆಲ್ಲ ಕಡಿಮೆ ಮಾಡಿ. ಫ್ರೀ ಬಸ್ಸು ಅಂತ ಹೊಡ್ಕೊಂಡ್ಬಿಟ್ಟು ಫ್ರೀ ಬಸ್ಸಲ್ಲಿ ಗಂಡಸರಿಗೆ ಜಾಗ ಇರಲ್ಲ, ಬರೀ ಹೆಂಗಸರೇ ತುಂಬಿರ್ತಾರೆ. 10 ಬಸ್ ಓಡಾಡೋ ಜಾಗದಲ್ಲಿ 4 ಬಸ್ ಓಡಾಡ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ತುಂಬ ತೊಂದರೆನೇ ಅದು. ಸಿಗರೇಟ್ ರೇಟು ದಿನ ಸಿಗರೇಟ್ ರೇಟ್ ಜಾಸ್ತಿ, 1 to ಡಬಲ್ ಸಿಗರೇಟ್ ರೇಟ್ ಆಗಿದೆ. ಕೆಲವರು ಅರ್ಧ ಪ್ಯಾಕ್ ಸೇರಿದ್ರು 2-3ಕ್ಕೆ ಬಂದಿದ್ದಾರೆ. ಸಿಗರೇಟ್ ಸೇರಿದ್ರೆ ಕಡಿಮೆ ಆಗ್ಬಿಡಿ, ಗಿರಾಕಿನೇ ನೋಡಿ, ಅಂಗಡಿ ಖಾಲಿ ಹೊಡಿತಾ ಇದೆ. ಹೆಂಗೆ ಸರ್? ಮತ್ತೆ ಬಾಡಿಗೆ ಕಡೆ ಬಾಡಿಗೆ ಕಟ್ಟೋದು ಕಷ್ಟ, ಕರೆಂಟ್ ಬಿಲ್ ಕಟ್ಟೋದು ಕಷ್ಟ, ವಾಟರ್ ಬಿಲ್ ಅಂತೂ ತಿಂಗಳ ಜಾಸ್ತಿ ಆಗ್ತಾನೆ ಇದೆ. ಅದು 1 to ಡಬಲ್, ಒಂದೇ ಸಲ 1 to ಡಬಲ್ ವಾಟರ್ ಬಿಲ್ ಜಾಸ್ತಿ ಆಗಿದೆ. ಏನು ಬಜೆಟ್ ಮಾಡಿ ಪ್ರಯೋಜನ ಇಲ್ಲ. ಒಂದು ಉದ್ಯೋಗ ಇಲ್ಲ, ಏನಿಲ್ಲ. ಹುಡುಗರು ದಿನ ಬೆಳಗಾಯ್ತು ಕತೆ ನೋಡ್ತಾ ಇದೀವಿ, ಮಾಡ್ತಾ ಇದೀವಿ. ಏನು ಇವತ್ತು ಬಜೆಟ್ ಮಾಡಿದ್ರು ಪ್ರಯೋಜನ ಇಲ್ಲ. ಫ್ರೀ ಬಿಟ್ಟು KSRTC ಹಾಳು ಮಾಡಿದ್ರು. ಡೀಸೆಲ್ ಪೆಟ್ರೋಲು ವಿದೇಶದಲ್ಲಿ ಏನೇನೋ ನಡೀತಾ ಇದೆ. ಅದಕ್ಕೆ ತುಪ್ಪ ಉರಿಯೋ ಬೆಂಕಿಗೆ ಜನಗಳಿಗೆ, ಇಲ್ಲಿ ಕಸ್ಟಮರ್ಗಳಿಗೆ, ಗ್ರಾಹಕರಿಗೆ ಬೆಲೆ ಏರ್ಸೋದು. ಮಾರ್ಕೆಟ್ಗೆ ಹೋದ್ರೆ ದಿನನಿತ್ಯ ಬೆಲೆ ಏರ್ತಾ ಇದೆ. ಏನು ಮಾಡಿ ಪ್ರಯೋಜನ ಇಲ್ಲ. ಎಲ್ಲ ಬರೀ ಸುಳ್ಳು ಮಾತು. ಗಾಂಜಾ ಏನು ಜಪ್ತಿ ಮಾಡಿದ್ರು, ಮರಳು ದಂಧೆ ನಡೀತು, ಏನು ಮಾಡ್ತಾ ಇದ್ದಾರೆ? ಏನೂ ಇಲ್ಲ. ಸುಮ್ಮನೆ ಮಾತಿಗೂ ವಿದೇಶ, ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಇದೇ ಇವ್ರ ಕತೆ. ಒಂದು ಕೆಲಸ ಕಾರ್ಯ ನಡೀತಾ ಇಲ್ಲ, ಕಾಯಮಿಲ್ಲ. ಉದಾಹರಣೆ ನಮ್ಮ ಸಿಲ್ಕ್ ಫ್ಯಾಕ್ಟ್ರಿ 15 ದಿನ ಆಯಿತು. ಯಾವನ್ ಬಂದ ಏನು ಮಾತಾಡ್ದ? ರೈಟು ಅಷ್ಟೇ ಇವ್ರ ಕೆಲಸ, ಇನ್ನೇನಿಲ್ಲ ಇವ್ರದ್ದು. ಮಾತಿಗೂ ವಿದೇಶಕ್ಕೆ ಹೋದ್ರು, ಅವರು ಅಲ್ಲೋದ್ರು ಇಲ್ಲೋದ್ರು, ಇದೇ ಕತೆ. ನಮಗಂತೂ ಬೇಜಾರಾಗಿ ಯಾರ ಸಹವಾಸನೂ ಬೇಡ ಅನ್ಸ್ಬಿಟ್ಟಿದೆ.